ಒಳ ಮೀಸಲಾತಿಯಲ್ಲಿ ಅನ್ಯಾಯವಾಗಿದೆ ಅಂತಕ್ಕಂಥ ಆರೋಪ. ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ನಿವಾಸಕ್ಕೆ ಈಗ ಮುತ್ತಿಗೆ ಹಾಕೋದಕ್ಕೆ ಕೆಲವರು ಪ್ರಯತ್ನ ಪಟ್ಟಿದ್ದಾರೆ. ಒಳ ಮೀಸಲಾತಿಯಲ್ಲಿ ಎಡಗೈನವರಿಗೆ ಅನ್ಯಾಯ ಆಗಿದೆ. ಎಸ್ಸಿ ಮೀಸಲು ಹೋರಾಟ ಸಮಿತಿ ಪ್ರತಿಭಟನೆಯನ್ನು ಮಾಡಿದೆ. ಜೊತೆಗೆ ಮಹದೇವಪ್ಪನವರ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಕೂಡ ಪಟ್ಟಿದ್ದಾರೆ. ಒಳ ಮೀಸಲಾತಿಯಲ್ಲಿ ಅನ್ಯಾಯ ಆಗುತ್ತಾ ಇದೆ ಅಂತಕ್ಕಂಥ ಆಕ್ರೋಶ. ಈ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನಾಕಾರರ ನಡುವೆ ತಳ್ಳಾಟ ನೂಕಾಟ ಎಲ್ಲ ನಡೆದಿದೆ. ಆಮೇಲೆ ಹೋರಾಟಗಾರರನ್ನು ವಶಕ್ಕೆ ಪಡೆದು ಪೊಲೀಸರು ಅವರೆಲ್ಲರನ್ನೂ ಅಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ. ಹೋರಾಟಗಾರರನ್ನು ವಶಕ್ಕೆ ಪಡೆದು ಕೊನೆಗೆ ಒಂದು ಬಸ್ನಲ್ಲಿ ಅವರೆಲ್ಲರನ್ನೂ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಅವ್ರ ಮನೆಗೆ ಮುತ್ತಿಗೆ ಹಾಕಬೇಕು ಅಂತಲೇ ಬಂದಿರತಕ್ಕಂಥದ್ದು. ಅಂದರೆ ನೀವುಗಳೆಲ್ಲ ಮಂತ್ರಿಗಳಾಗಿದ್ದುಕೊಂಡು ಕೂಡ ನಮಗೆ ಅನ್ಯಾಯ ಆಗ್ತಾ ಇದೆ. ಅವ್ರ ಆ್ಯಕ್ಚುಲಿ ಆರೋಪ ಇರೋದು ಬಲಗೈನವ್ರಿಗೆ ಅನುಕೂಲ, ಎಡಗೈನವ್ರಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನು ಮಹದೇವಪ್ಪನವರು ಸರಿಪಡಿಸ್ತಾ ಇಲ್ಲ. ಸಮುದಾಯದ ಪ್ರತಿನಿಧಿಯಾಗಿದ್ದರೂ ಕೂಡ ಅವ್ರು ಸರಿಪಡಿಸ್ತಿಲ್ಲ ಅಂತ ಹೋರಾಟ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಂಡ. ಸುಕೇಶ್, ಈಗ ಪ್ರತಿಭಟನಾಕಾರರ ಆಗ್ರಹ ಏನು, ಯಾವ ರೀತಿ ಅವ್ರಿಗೆ ಅನ್ಯಾಯ ಆಗಿದೆ ಒಳ ಮೀಸಲಾತಿಯಲ್ಲಿ ಅಂತ, ಈಗ ಸಿಚುವೇಶನ್ ಹೇಗಿದೆ? ಅರವಿಂದ್, ಒಳ ಮೀಸಲಾತಿಯಲ್ಲಿ ಸಮರ್ಪಕವಾಗಿ ಸಮಾಜ ಕಲ್ಯಾಣ ಸಚಿವರ ಮಹದೇವಪ್ಪ ಅವರು ಸ್ಪಂದಿಸಿಲ್ಲ ಅನ್ನುವಂಥದ್ದು. ಅಂದ್ರೆ ಒಳ ಮೀಸಲಾತಿ ಹಂಚಿಕೆಯಲ್ಲಿ ಆದಂತ ವ್ಯತ್ಯಾಸ, ಅದರಲ್ಲೂ ಕೂಡ ಏನು ತಪ್ಪುಗಳಾಯ್ತು ಅದನ್ನ ಸರಿಪಡಿಸುವ ಪ್ರಯತ್ನ ಮಾಡಲಿಲ್ಲ ಮತ್ತು ಎಲ್ಲರಿಗೂ ಸಮಾನ ಅವಕಾಶ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಹೋರಾಟ ಸಮಿತಿಯವರು ಸಚಿವ ಮಹದೇವಪ್ಪ ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡಿದ್ರು. ಪೊಲೀಸರು ಅದನ್ನ ತಡೆದ್ರು. ಅಂದ್ರೆ ನಿವಾಸಕ್ಕೆ ಮುತ್ತಿಗೆ ಹಾಕದ ರೀತಿಯಲ್ಲಿ ಎರಡೆರಡು ಕಡೆ ಸಾಕಷ್ಟು ಜನರನ್ನು ವಶಕ್ಕೆ ಪಡೆದಿದ್ದಾರೆ. ಅಂದ್ರೆ ಒಳ ಮೀಸಲಾತಿಯಲ್ಲಿ ಎಲ್ಲೊಂದ್ ಕಡೆ ಬೇರೆ ಬೇರೆ ಸಮುದಾಯಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ, ಸಣ್ಣ ಪುಟ್ಟ ಸಮುದಾಯನ. ಅದನ್ನ ಸಚಿವರ ಗಮನಕ್ಕೆ ತಂದ್ರು ಕೂಡ ಅವರಿಗೆ ಮೀಸಲಾತಿ ಕಲ್ಪಿಸಲಿಲ್ಲ ಅನ್ನುವಂಥದ್ದು. ಅಲೆಮಾರಿ ಸಮುದಾಯ ಸೇರಿದಂತೆ ಬೇರೆ ಬೇರೆಯವರು ಅದನ್ನ ಸರಿಪಡಿಸಿಕೊಡ್ಬೇಕು, ಇಲ್ಲ ಸಚಿವ ಮಹದೇವಪ್ಪ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿ ಅವರ ವಿರುದ್ಧ ಪ್ರತಿಭಟನೆಯನ್ನು ಕೈಗೊಂಡಿರುವಂತದ್ದು. ಅರವಿಂದ್. ಓಕೆ ಸುಕೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಮುತ್ತಿಗೆ ಹಾಕೋದಕ್ಕೆ ಬಿಟ್ಟಿಲ್ಲ, ಅಷ್ಟರಲ್ಲೇ ಎಲ್ಲರನ್ನೂ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಸದ್ಯಕ್ಕೆ ಈಗ ಪರಿಸ್ಥಿತಿ ಶಾಂತವಾಗಿದೆ. Hello.